ಕೆಲವೊಬ್ಬರಿಗೆ ಆಹಾರ ಚೆನ್ನಾಗಿ ಪಚನ ಆಗ್ತಾ ಇರಲ್ಲ, ಅಜೀರ್ಣದ ಸಮಸ್ಯೆ ಇರುತ್ತೆ. ಸೊ ಮೂಲತಃ ಅಜೀರ್ಣದ ಸಮಸ್ಯೆ ಯಾರಲ್ಲಿ ಅಗ್ನಿ ಮಂದ ಇದೆ ಅಂದ್ರೆ ಡೈಜೆಸ್ಟಿವ್ ಫೈರ್ ವೀಕ್ ಇದೆ ಅವ್ರಿಗೆ ಆಗ್ತಾ ಇರುತ್ತೆ. ಸೊ ಅದನ್ನ ಹಿಂಗೆ ಕ್ರಾಸ್ ವೆರಿಫೈ ಮಾಡೋದು ಅಂತಂದ್ರೆ ಚೆನ್ನಾಗಿ ಹಸಿವೆ ಕೂಡ ಆಗ್ತಾ ಇರಲ್ಲ, ಊಟ ಆದ್ಮೇಲೆ ಆಹಾರ ಕೂಡ ಪಚನ ಆಗಲ್ಲ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ ದೇಹದಲ್ಲಿ ಅಗ್ನಿ ಮಂದ ಇದೆ ಅಂತ ಹೇಳುತ್ತೆ. ಸೊ ಅಂತವ್ರು ಇದನ್ನ ಟ್ರೈ ಮಾಡಬಹುದು. ನಿಮಗೆ ಬೇ ಲೀಫ್ ಅಂತ ಸಿಗುತ್ತೆ, ನಾವು ಇದು ಬಿರಿಯಾನಿಯಲ್ಲಿ ಪುಲಾವಲ್ಲಿ ಹಾಕ್ತಿವಲ್ಲ, ಸೊ ಅದನ್ನ ಪೌಡರ್ನ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು, ಇಷ್ಟೇ ಹಾಫ್ ಟೀ ಸ್ಪೂನು ಒಂದು ಲೋಟ ನೀರಿಗೆ ಹಾಕಿ ಒಂದು 10 ನಿಮಿಷ ಅದನ್ನ ಬೇಯಿಸಿ, ಅದಾದ್ಮೇಲೆ ಅದನ್ನ ಸೋಸ್ಕೊಂಡು ಊಟದ ನಂತರ ಸಿಪ್ ಬೈ ಸಿಪ್ ಟೀ ತರ ಒಂದು ಚಿಕ್ಕ ಲೋಟದಷ್ಟು ಸಿಪ್ ಬೈ ಸಿಪ್ ಊಟದ ನಂತರ ಕುಡೀರಿ. ಸೊ ಇದನ್ನ ಒಂದು 4-5 ದಿವಸ ಮಾಡಿ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ಸೊ ನಿಮ್ಮಲ್ಲಿ ಅಗ್ನಿ ಮಂದ ಇದೆ, ಅದರಿಂದ ಅಜೀರ್ಣದ ಸಮಸ್ಯೆ ಇತ್ತು ಅಂತ ಹೇಳಿ ಖಾತ್ರಿ ಆಗುತ್ತೆ ನಿಮಗೆ. ಅವಾಗ ಇದನ್ನ ಬೇಕಾದ್ರೆ ನೀವು ರೆಗ್ಯುಲರ್ ಆಗಿ ತಗೊಳ್ಬಹುದು. ಇದರ ಜೊತೆ ಚೆನ್ನಾಗಿ ಹಸಿವೆ ಆಗುವವರೆಗೂ ವೇಟ್ ಮಾಡಿ ಊಟ ಮಾಡಿ, ಫಿಸಿಕಲಿ ಆಕ್ಟಿವ್ ಆಗಿರಿ, ಒಂದೇ ಊಟವನ್ನ ಹೆವಿ ಮಾಡ್ಕೊಳ್ಬೇಡಿ. ಇದೆಲ್ಲವನ್ನ ನೀವು ಚೆನ್ನಾಗಿ ರೂಢಿಸ್ಕೊಂಡಾಗ ಆಹಾರ ಚೆನ್ನಾಗಿ ಪಚನ ಆಗುತ್ತೆ, ಅಜೀರ್ಣದ ಸಮಸ್ಯೆ ಇಂದ ನೀವು ಶಾಶ್ವತವಾಗಿ ಹೊರಗಡೆ ಬರ್ತೀರಾ. ಸೊ ಈ ಮನೆ ಮದ್ದನ್ನ ಬೇಕಾದ್ರೆ ನೀವು ಟ್ರೈ ಮಾಡಬಹುದು.